ಬಿಗ್ ಬಾಸ್ ಕೊಟ್ಟ ನೀರು ಹಿಡಿಯುವ ಟಾಸ್ಕ್ನಲ್ಲಿ ಬಕೆಟ್ ಒಳಗೆ ಕಡಿಮೆ ನೀರಿದ್ರೂ ಕಾವ್ಯತೆ ಜಾಸ್ತಿ ಇದೆ ಅಂತ ಗಿಲ್ಲಿ ಹೇಳಿದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಎಲ್ಲರೂ ಗಿಲ್ಲಿ ವಿರೋಧವಾಗಿ ಮಾತನಾಡ್ತಾ ಇದ್ದಾರೆ. ಗಿಲ್ಲಿ ಮಾಡಿದ್ದು ತಪ್ಪು ಅಂತಿದ್ದಾರೆ. ಆದರೆ ಅಸಲಿ ಮ್ಯಾಟ್ರು ಬೇರೆನೇ ಇದೆ. ಗಿಲ್ಲಿ ಈ ರೀತಿ ಕಾವ್ಯ ಪರ ನಿಲ್ಲೋದಕ್ಕೆ ಕಾರಣ ಬೇರೆ ಇದೆ. ಕಾವ್ಯಗೆ ಸಪೋರ್ಟ್ ಮಾಡುವ ದೃಷ್ಟಿಯಿಂದ ಗಿಲ್ಲಿ ಈ ರೀತಿ ಮಾಡಿದ್ದಲ್ಲ. ಆ ಕಾರಣ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ತೀವಿ. ಬಿಗ್ ಬಾಸ್ ಇವತ್ತು ವಿಭಿನ್ನ ಟಾಸ್ಕ್ ನೀಡಿದ್ರು. ಶವರ್ ಒಂದರ ಅಡಿಯಲ್ಲಿ ಎಲ್ಲ ಮಹಿಳಾ ಸ್ಪರ್ಧಿಗಳು ನಿಂತು ತಮ್ಮ ತಲೆಯಲ್ಲಿ ಅಳವಡಿಸಲಾದ ಸ್ಪಾನ್ನಲ್ಲಿ ನೀರನ್ನ ಸಂಗ್ರಹಿಸಬೇಕಾಗಿರುತ್ತೆ. ಬಳಿಕ ಈ ನೀರನ್ನ ತಮಗೆ ನೀಡಿದ ಬಕೆಟ್ ಒಳಗೆ ತುಂಬಿಸಿ ಕಾಪಾಡಿಕೊಳ್ಳಬೇಕಾಗಿರುತ್ತೆ. ಕಾವ್ಯ, ರಕ್ಷಿತಾ, ರಾಶಿಕಾ ಹಾಗೂ ಸ್ಪಂದನ ತುಂಬಾ ಚೆನ್ನಾಗಿ ಆಟವನ್ನ ಆಡ್ತಾರೆ. ಮೊದಲ ಸುತ್ತಿನಲ್ಲಿ ರಕ್ಷಿತಾ ಔಟ್ ಆದರೆ ಎರಡನೇ ಸುತ್ತಿನಲ್ಲಿ ರಾಶಿಕಾ, ಸ್ಪಂದನ ಮತ್ತು ಕಾವ್ಯ ನಡುವೆ ಅತಿ ಹೆಚ್ಚು ನೀರು ಸಂಗ್ರಹಿಸಿ ರಾಶಿಕಾ ಜಯಶಾಲಿ ಆಗ್ತಾರೆ. ಬಳಿಕ ಕಾವ್ಯ ಹಾಗೂ ಸ್ಪಂದನ ನಡುವೆ ಅತಿ ಹೆಚ್ಚು ನೀರಿದ್ದವರು ಎರಡನೇ ಸ್ಥಾನವನ್ನ ಪಡೆಯಬೇಕಾಗಿರುತ್ತೆ. ಈ ವೇಳೆ ಗಿಲ್ಲಿ ಹಾಗೂ ಅಶ್ವಿನಿ ನಡುವೆ ವಾಗ್ವಾದ ಶುರುವಾಗುತ್ತೆ. ಬಳಿಕ ಉಸ್ತುವಾರಿಯಾಗಿ ಗಿಲ್ಲಿ ಮಾಡಬೇಕಾದ ಕೆಲಸವನ್ನ ಗಿಲ್ಲಿ ಮಾಡೋಕೆ ಮುಂದಾಗ್ತಾರೆ. ಈ ವೇಳೆ ಉಸ್ತುವಾರಿಯಾಗಿ ಇರದ ಧ್ರುವಂತ್ ಮಧ್ಯೆ ಮಧ್ಯೆ ಮಾತನಾಡುವುದಕ್ಕೆ ಶುರು ಮಾಡ್ತಾರೆ. ಗಮನಿಸಬೇಕಾದ ಅಂಶ ಅಂದ್ರೆ ಟಾಸ್ಕ್ ನಡೆಯುವಾಗ ಮಧ್ಯ ಮಾತನಾಡಿ ಆಟ ಹಾಳು ಮಾಡಲು ಯತ್ನಿಸಿರ್ತಾರೆ. ಶವರ್ನಿಂದ ಬೀಳುವ ನೀರನ್ನ ಹಿಡಿಯಲು ಸ್ಟೂಲ್ ಬೇಕು ಅಂತ ಹೇಳಿ ಧ್ರುವಂತ್ ಕ್ವಾಟ್ಲೆ ಶುರು ಮಾಡಿರ್ತಾರೆ. ಈ ಸಮಯದಲ್ಲಿ ಗಿಲ್ಲಿ ಧ್ರುವಂತ್ರನ್ನ ತಡೆಯೋದಕ್ಕೆ ಮುಂದಾಗ್ತಾರೆ. ಆಟ ಆಡೋರನ್ನ ಬಿಟ್ಟು ಬೇರೆಯವರು ಮಾತಾಡುವಂತಿಲ್ಲ ಅಂತ ಹೇಳ್ತಾರೆ. ಆಗ ಅಶ್ವಿನಿ ಯಾವುದೇ ರೀತಿ ವಿರೋಧ ಕೂಡ ವ್ಯಕ್ತಪಡಿಸಲ್ಲ. ಮೌನಂ ಸಮ್ಮತಿ ಲಕ್ಷಣಂ ಎಂಬಂತೆ ಧ್ರುವಂತ್ ಮಾಡಿದ್ದು ಸರಿ ಅನ್ನೋ ರೀತಿ ನಿಂತಿರ್ತಾರೆ. ಆಗ ಗಿಲ್ಲಿ ಧ್ರುವಂತ್ ಸುಮ್ಮನಾಗಿಸಿ ಆಟ ಮುಂದುವರಿಸಲು ಬಿಟ್ಟಿರ್ತಾರೆ. ಆಟ ಮುಗಿದು ಕಾವ್ಯ ಅಥವಾ ಸ್ಪಂದನರಲ್ಲಿ ಯಾರ ನೀರು ಜಾಸ್ತಿ ಇದೆ ಅಂತ ಉಸ್ತುವಾರಿಗಳು ಪರಿಶೀಲನೆ ಮಾಡುವುದು ಸಹಜ. ಹೀಗೆ ಪರಿಶೀಲನೆ ಮಾಡುವಾಗ ಮನೆಯವರೆಲ್ಲ ಸೇರಿ ಕಾಮಿಡಿ ಮಾಡೋಕೆ ಶುರು ಮಾಡ್ತಾರೆ. ಗಿಲ್ಲಿ ನೀರು ನೋಡೋದನ್ನ ಧ್ರುವಂತ್ ಕಾಮಿಡಿ ಮಾಡ್ತಾರೆ. ಮಾಳುವಿನ ಮಕ್ಕಳಿಗೂ ನೀರು ಎಷ್ಟಿದೆ ಅಂತ ಕಾಣಿಸುತ್ತೆ ಅಂತ ರಾಶಿಕಾ ಕಾಮಿಡಿ ಮಾಡ್ತಾರೆ. ಅಶ್ವಿನಿ ಗೌಡ ಕೂಡ ನಿನ್ನ ಫೇವರೇಟ್ ಪೋಸ್ನಲ್ಲಿ ಮಲಗಿಕೊಂಡು ನೋಡುವಂತೆ ಕಾಲು ಎಳಿತಾರೆ. ಹೀಗೆ ಇಡೀ ಮನೆ ಗಿಲ್ಲಿ ನಟ ಉಸ್ತುವಾರಿಯಾಗಿ ಮಾಡ್ತಾ ಇದ್ದ ಕೆಲಸವನ್ನ ಕಾಮಿಡಿ ಮಾಡೋಕೆ ನೋಡ್ತಾರೆ. ಇದು ಸಹಜವಾಗಿ ಗಿಲ್ಲಿ ಕೋಪಕ್ಕೆ ಕಾರಣವಾಗಿದೆ. ಹೀಗಾಗಿ ಅವರನ್ನೆಲ್ಲ ಕಂಟ್ರೋಲ್ ಮಾಡುವ ದೃಷ್ಟಿಯಿಂದ ತಮಗಿರುವ ಅಧಿಕಾರವನ್ನ ಬಳಸಿಕೊಳ್ಳಲು ಮುಂದಾಗಿದ್ದಾರೆ. ಅಂತಿಮವಾಗಿ ಸ್ಪಂದನೆಗೆ ಗೆಲುವಂತ ಗಿಲ್ಲಿ ಕೊಟ್ಟರು ತಮ್ಮನ್ನ ಆಡಿಕೊಂಡ ಅಶ್ವಿನಿಯನ್ನ ತಮ್ಮ ಮುಂದೆ ಬಗ್ಗು ಬಡಿಯುವ ದೃಷ್ಟಿಯಿಂದ ಈ ರೀತಿ ಪ್ಲಾನ್ ಮಾಡಿದಂತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಗಿಲ್ಲಿ ಇಂಥ ವಿಚಾರಗಳಲ್ಲಿ ಮಾಸ್ಟರ್ ಮೈಂಡ್ ಅಂತಾನೆ ಹೇಳ್ಬೋದು. ಯಾವಾಗ ಗಿಲ್ಲಿ ಕಾವ್ಯ ಹೆಸರನ್ನ ತೆಗೆದುಕೊಳ್ತಾರೆ, ಅಶ್ವಿನಿ ಗೌಡ ಚರ್ಚೆ ಮಾಡೋಕೆ ಮುಂದಾಗ್ತಾರೆ. ಅದುವರೆಗೂ ಜೋರಾಗಿ ಮಾತನಾಡ್ತಿದ್ದ ಅಶ್ವಿನಿ ಗಿಲ್ಲಿ ಮುಂದೆ ಸಹ ಉಸ್ತುವಾರಿಯನ್ನ ಗೌರವದೊಂದಿಗೆ ಮಾತನಾಡುವಂತಾಗುತ್ತೆ. ನನ್ನ ಪ್ರಕಾರ ಸ್ಪಂದನ ಆಯ್ಕೆ ಯಾಕೆ ಅಂತ ಇವರಾಗಿಯೇ ಗಿಲ್ಲಿ ಮುಂದೆ ವಿವರಿಸ್ತಾರೆ. ಈ ಮೂಲಕ ಯಾರು ಉಸ್ತುವಾರಿಗೆ ಗೌರವ ಕೊಟ್ಟಿಲ್ವೋ ಅವರಿಂದಲೇ ಗೌರವ ಪಡೆಯುವ ಉದ್ದೇಶಕ್ಕೆ ಕಾವ್ಯ ಹೆಸರನ್ನ ಗಿಲ್ಲಿ ಬಳಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರತಿಯೊಂದರಲ್ಲೂ ಪಕ್ಕಾ ಪ್ಲಾನ್ ಮಾಡಿ ಆಡುವ ಗಿಲ್ಲಿಗೆ ಮೋಸ ಮಾಡಿದ್ರೆ ತನಗೆ ಮುಳುವಾಗುತ್ತೆ ಅನ್ನೋ ಜ್ಞಾನ ಇರೋದಿಲ್ವಾ? ಹೀಗಾಗಿ ಎಲ್ಲವನ್ನ ಯೋಚಿಸಿ ಮಾಡುವ ಗಿಲ್ಲಿ ಈ ಆಟವನ್ನ ತಮ್ಮದೇ ಪ್ಲಾನ್ನೊಂದಿಗೆ ತಮ್ಮ ವಿರೋಧಿಗಳ ವಿರುದ್ಧ ಪ್ರಯೋಗ ಮಾಡಿದ್ದಾರೆ. ಒಂದು ವೇಳೆ ಇದೇ ಗಿಲ್ಲಿಯ ಪ್ಲಾನ್ ಆಗಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಗಿಂತ ಮಾಸ್ಟರ್ ಮೈಂಡ್ ಇನ್ನೊಬ್ರಿಲ್ಲ. ನಿಮ್ಮ ಪ್ರಕಾರ ಗಿಲ್ಲಿ ಈ ರೀತಿಯಾಗಿ ನಡೆದುಕೊಂಡಿದ್ದಕ್ಕೆ ಕಾರಣ ಏನಿರಬಹುದು? ಕಮೆಂಟ್ ಮಾಡಿ ತಿಳಿಸಿ.